ಈಗ ಇವತ್ತಿಗೂ ಸಹಿತ ಬಾಲಣ್ಣವರು ಮತ್ತು ಇನ್ನೂ ಕೆಲವು ಜನ ಇದು ಹೋರಾಟ ಮಾಡ್ತಾ ಇದ್ದಾರೆ. ಹೋರಾಟಗಾರರಿಗೆ ಇದರಿಂದ ಲಾಭ ಏನಂತ ಇದೊಂದು ದೊಡ್ಡ ಪ್ರಶ್ನೆ. ಅದ್ರ ಪಾವಿತ್ರ್ಯತೆ ಹಾಳು ಮಾಡಿದರೆ ಹೋರಾಟಗಾರರಿಗೆ ಏನು ಪ್ರೊಸೆಸ್ ಸಿಗ್ತದಾನ, ನೋಬಲ್ ಬಹುಮಾನ ಸಿಗ್ತದಾನ, ಮತ್ತೇನು ಸಿಗ್ತದೆ, ಯಾಕೆ ಮಾಡ್ತಾ ಇದ್ದಾರೆ, ಇದಕ್ಕೂ ಉತ್ತರ ಹುಡುಕಬೇಕಾಗಿದೆ ಅಂತ ಹೇಳ್ತಾ ಒಂದು ವೇಳೆ ಹೆಗ್ಗಡೆ ಅವರ ಹೆಸರು ಕೆಡಿಸಿದ್ರೆ ಅಥವಾ ಅವ್ರಿಗೆ ಶಿಕ್ಷಿಸಿದ್ರೆ ಅವ್ರು ಹೇಳಿದ್ರೆ ಆ ಆಸ್ತಿ ಇವ್ರಿಗೆ ಬರ್ತದನ, ದೇವಾಲಯ ಆಸ್ತಿ ಆಗಲಿ ಇನ್ನುಳಿದಾಗಲಿ ಬರ್ತದನ ಇವ್ರಿಗೆ ಇಲ್ಲ. ಆದರೂ ಹೋರಾಟಗಾರರು ಹೋರಾಟ ಮಾಡ್ತಾ ಇದ್ದಾರೆ. ಇದರಿಂದ ಏನದ ಅನ್ನೋದು ತಿಳ್ಕೊಬೇಕಾಗಿದೆ. ಹೆಸರು ಕೆಡಿಸ್ಲಿಕ್ಕಾಗಿದ್ದಾರೆ ಇಷ್ಟ ಮಾಡೋ ಅವಶ್ಯಕತೆ ಇಲ್ಲೇನೋ ಅನ್ನಿಸ್ತದ. ಮತ್ತು ಹೆಸರು ಕೆಡೋದು ಯಾರದ? ಹೆಗ್ಗಡೆ ಅವರು. ಒಂದೆರಡು ನಾಳೆ ಶಿಕ್ಷೆ ಆದರೆ ಇಲ್ಲಿವರೆಗೆ ಕೆಟ್ಟಿಲ್ಲ, ಮತ್ತು ಬೇರೆ ಶಿಕ್ಷೆ ಆಗೋದು ಹೆಗ್ಗಡೆ ಅವ್ರಿಗೆ ಅಂತ ಹೇಳ್ತಾ ಇದರಲ್ಲಿ ಯಾರು ತಪ್ಪಿತಸ್ಥರು ಭಾಳ ಗೋಜಲು ಮಾಡುವಂಥ ಕೆಲಸವನ್ನು ಇಲ್ಲಿಯೇ ಬುದ್ಧಿವಂತನ ಮಾಡ್ತಾ ಇದ್ದಾರೆ. ಅದಾಗದಂಗೆ ಸತ್ಯ ಏನದು ಹೊರಗೆ ಬರೋ ಕಾಲ ಯಾವಾಗ ಬರ್ತದೋ ಗೊತ್ತಿಲ್ಲ. ಆ ಮಂಜುನಾಥ ಸ್ವಾಮಿಗೆ ಅಂತ ಹೇಳ್ತಾ ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ನ್ಯೂಸ್ ಅರ್ಥಾತ್ ಹೇಗೆ ಸಿದ್ದರಾಮಯ್ಯ ಸತ್ಯಕ್ಕಾಗಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.